ರಾಜರಾಮಣ್ಣವರು ಬಡ್ಡಿ ಬಸಪ್ಪನ ಹತ್ರ ಮಾಡಿ ಸಾಲ್ಕೆ ಅವ್ರ ಗದ್ದೆ ಹೊಲ ಹರಾಜ್ ಹಾಕುವಂತೆ ಕೋಟಿ ಆಡುತ್ತಿದ್ದಾರೆ. ಇಷ್ಟ ಇರೋರು ನಾಳೆ ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಕುಗ್ಬೋದು. ಜಮೀನ್ ತಗೊಳ್ಳೋದಿದ್ರೆ ಒಳ್ಳೆ ಅವಕಾಶ, ದಯವಿಟ್ಟು ಇಂತಹ ಸಮಯ ಕಳ್ಕೊಬೇಡಿ. ಹರಾಜು ಹರಾಜು. ಎಂತ ಕಾಲ ಬಂತಪ್ಪ. ರಾಜ ಮಹಾರಾಜರಾಗೆ ಮೆರೆದಿದ್ದ ಮನೆಗೆ ಹರಾಜಾಗಂತ ಸ್ಥಿತಿ ಬಂತಲ್ಲಪ್ಪ. ಪಾಪ ದೇವರಂತ ಮನುಷ್ಯ ರಾಜರಮಣ ಪಾಪ ಆ ಸೋಳೆ ಬಡ್ಡಿ ಮಗ ಸಾಲ ಮಾಡಿ ಅಲ್ಲ ಮಾಡ್ಬಿಟ್ನಲ್ಲಪ್ಪ. ಅಯ್ಯೋ ನಿಜ, ನಿನ್ ಮಾತು ನಿಜ. ನಾವು ಸತ್ರು ನಮ್ಮ ಮಕ್ಕಳಿಗೆ ಹೇಳ್ಬೇಕು, ಬಡ್ಡಿ ಬಸಪ್ಪ ಹತ್ರ ಸಾಲ ಮಾಡ್ಬಿಡಿ ಅಂತ ಎಲ್ರಿಗೂ ಹೇಳ್ಬೇಕು. ಈ ಲೋಕದಿ ನೋವೇನು, ಸ್ವಾರ್ಥ ಪ್ರಪಂಚದಲ್ಲಿ ಸತ್ಯಕ್ಕೆ ಸಾವೇನು, ಜಗದಾಟವೆಲ್ಲ ಇದೇನು, ವಿಶ್ವಾಸಕ್ಕೆಲ್ಲಿ ಸೋಲೇನು, ನಿಸ್ವಾರ್ಥಕ್ಕೆಲ್ಲಿ ಬೆಲೆಯೇನು, ತ್ಯಾಗಕ್ಕೆ ಎಂದೆಂದು ಈ ಲೋಕದಿ ನೋವೇನು, ಸ್ವಾರ್ಥ ಪ್ರಪಂಚದಲ್ಲಿ ಸತ್ಯಕ್ಕೆ ಸಾವೇನು. ಹರಾಜು ಆಗ್ತಿದೀವಿ, ಹರಾಜು ಯಾರು ಬೇಕಾದ್ರೂ ಹೋಗ್ಬೋದು. ಸರ್ಕಾರಿ ಸವಾರಿ 5 ಲಕ್ಷ, 10 ಲಕ್ಷ, 15 ಲಕ್ಷ, 20 ಲಕ್ಷ, 25 ಲಕ್ಷ, 30 ಲಕ್ಷ, 35 ಲಕ್ಷ, 40 ಲಕ್ಷ. ನಿಲ್ಸಿ. ನನ್ನ ಮನೆನ ಹರಾಜು ಹಾಕ್ಬೇಡಿ, ನನ್ನ ಗದ್ದೆನ ಹರಾಜು ಹಾಕ್ಬೇಡಿ. ನಮ್ಮ ತಾತ ಮುತ್ತಾತಂದಿರು ಬಿತ್ತಿ ಬೆಳೆದ ಹೊಲ ಇದು. ಅವರು ಕಾಪಾಡಿಕೊಂಡ್ರ ಗೌರವ ಇಂದು ಬೀದಿ ಪಾಲ್ ಮಾಡಬೇಡಿ. ದಯವಿಟ್ಟು ನಿಲ್ಸಿ. ಹರಾಜು ಹರಾಜು. ನ್ಯಾಯ ಎಲ್ಲಿದೆ ಸರ್? ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ, ಎಲ್ಲಿದೆಯೋ ನ್ಯಾಯ ಅಣ್ಣ, ಎಲ್ಲಿದೆಯೋ ನ್ಯಾಯ. ಬಡವನು ನ್ಯಾಯ ಕೇಳುವುದೇ ಅನ್ಯಾಯ, ಬಡವನು ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ, ನ್ಯಾಯ ಎಲ್ಲಿದೆ. ರಾಜರಾಮಣ್ಣವ್ರೆ, ಯಾಕೆ ಹಿಂಗ್ ಆಡ್ತಾ ಇದ್ದೀರಾ? ಏನಾಯ್ತು ನಿಮ್ಗೆ? ಯಾರು? ಓ ಬಡ್ಡಿ ಬಸಪ್ಪ. ಓ ಬಡ್ಡಿ ಬಸಪ್ಪ. ಬಡ್ಡಿ ಬಸಪ್ಪ ಅಲ್ಲ ರಮಣ್ಣವ್ರೆ. ಏ ನೀನ್ ಬಡ್ಡಿ ಬಸಪ್ಪ, ನೀನ್ ಸುಳ್ಳು ಹೇಳ್ತಾ ಇದ್ಯಾ. ಬಡ್ಡಿ ಬಸಪ್ಪ, ನೀನ್ ಬಡ್ಡಿ ಬಸಪ್ಪ. ಏನಾಯ್ತು ನಿಮ್ಗೆ? ಬಡ್ಡಿ ಬಸಪ್ಪ ಹರಾಜ್ ಆಗ್ತಾನಂತೆ, ಹರಾಜು. ಬಡ್ಡಿ ಬಸಪ್ಪ. ನಾನೆಲ್ಲ ಹುಚ್ಚ ಕಣ, ನೀನು ಹುಚ್ಚ, ನೀನು ಹುಚ್ಚ. ನಾನು ಹುಚ್ಚ? ಆಯ್ತು ಬನ್ನಿ ಹೋಗೋಣ. ಎಲ್ಲಿಗೆ? ನನಗೆ ಮನೆ ಇಲ್ಲ, ನಾನು ಎಲ್ಲಿ ಬರ್ಲಿ? ನಾನು ಬರಲ್ಲ, ಹೋಗು. ಬನ್ನಿ ಪಾಪ ಹರಾಜ್ ಹಾಕಿ ಆ ಶಾಕ್ ನಲ್ಲಿ ಇದ್ರ ಆಗಿದಾರೆ ಅನ್ಸುತ್ತೆ. ಫಸ್ಟ್ ಹೋಗ್ಬಿಟ್ಟು ಅವ್ರ ಮನೆಗೆ ವಿಷಯ
ಮಾಡಬೇಡಿ. ಸಾಲ ಸೂಲಕ್ಕೆಷ್ಟು ಸಾಲ ಮಾಡಬೇಡಿ, ಯಾರೂ ಸಾಲ ಮಾಡಬೇಡಿ. ಆ ಬಡ್ಡಿ ಬಸಪ್ಪನ ಹತ್ರ ಸಾಲ ಯಾರೂ ಮಾಡಬೇಡಿ.